ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಮಂಗಳೂರು ಸೌತೆಕಾಯಿಂದ ಒಂದು ಮಜ್ಜಿಗೆ ಹುಳಿ ರೆಸಿಪಿಯನ್ನು ಮಾಡುವ. ಇವಾಗ ಮೊದಲು ನಾವು ಈ ಸೌತೆಕಾಯನ್ನು ಕಟ್ ಮಾಡಿಕೊಳ್ಳುವ. ನೋಡಿ, ಇದು ದೊಡ್ಡ ಸೌತೆಕಾಯಿ ಆದ ಕಾರಣ ನಾನು ಇವತ್ತಿನ ಮಜ್ಜಿಗೆ ಹುಳಿಗೆ ಅರ್ಧ ಸೌತೆಕಾಯಿಯನ್ನು ಮಾತ್ರ ಬಳಸಿಕೊಳ್ತಿದ್ದೇನೆ. ನೋಡಿ, ಇವಾಗ ನಾನು ಸೌತೆ ಹೋಳುಗಳನ್ನು ನೋಡಿ ಒಂದು ಪಾತ್ರೆಗೆ ನೀರು ಹಾಕಿ ಬೇಯುವುದಕ್ಕಿಟ್ಟಿದ್ದೇನೆ. ನೋಡಿ, ಇದರಲ್ಲಿ ಒಂದು 7ರಿಂದ 8 ಹಸಿಮೆಣಸಿನಕಾಯಿಯನ್ನು ಉದ್ದಕ್ಕೆ ಸಿಗಿದು ಅಡ್ಡಕ್ಕೆ ಕಟ್ ಮಾಡಿ ತಗೊಂಡಿದ್ದೇನೆ. ಇವಾಗ ಇದರ ಜೊತೆ ಹಾಕಿಲ್ವ. ನೋಡಿ, ಸ್ವಲ್ಪ ನಾನು ಅರಶಿನ ಪುಡಿ ಹಾಕಿಳ್ತಿದ್ದೇನೆ. ಇದು ನಿಮಗೆ ಆಪ್ಷನಲ್, ಯಾಕಂದರೆ ಜಾಸ್ತಿ ಹಾಕಿ ಹೊಂಟ್ರೆ ಮತ್ತು ಇದು ಹಳದಿ ಕಲರ್ ಬರ್ತದೆ. ಯಾಕಂದರೆ ನಾನು ಸ್ವಲ್ಪ ಒಂದು ಚಿಟಿಕೆ ಹಾಕಿಳ್ತಿದ್ದೇನೆ. ನೀವು ಬೇಡ ಅಂತಿದ್ದರೆ ಸ್ಕಿಪ್ ಮಾಡಿಕೊಳ್ಬೋದು. ಅದೇ ರೀತಿ ಇವಾಗ ಉಪ್ಪನ್ನು ಕೂಡ ಹಾಕಿ ಅಲ್ವಾ. ಇವಾಗ ಮುಚ್ಚಳವನ್ನು ಮುಚ್ಚಿ ಚೆನ್ನಾಗಿ ಬೇಯಿಸಿಕೊಳ್ಬೇಕು. ಸೌತೆ ಹೋಳುಗಳು ಬೇಯುವಷ್ಟು ಹೊತ್ತಿಗೆ ನಾವು ಇದಕ್ಕೆ ಬೇಕಾದಂಥ ಮಸಾಲೆಯನ್ನು ತಯಾರು ಮಾಡುವ. ಇದಕ್ಕೆ ನಾನು ಅರ್ಧ ಹೋಳು ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ ತುರಿದು. ಇವಾಗ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಗ್ರೈಂಡ್ ಮಾಡಿಕೊಳ್ಬೇಕು. ಇದಕ್ಕೆ ಬೇರೆ ಯಾವುದೇ ಸಂಬಾರ ಪದಾರ್ಥವನ್ನು ಸೇರಿಸೋದಕ್ಕಿಲ್ಲ. ಯಾಕಂದರೆ ಇದು ಮಜ್ಜಿಗೆ ಹುಳಿ. ಇದರಲ್ಲಿ ಮಜ್ಜಿಗೆ ಮತ್ತು ಹಸಿಮೆಣಸಿನಕಾಯಿ, ಈ ತೆಂಗಿನಕಾಯಿ ಇದಿಷ್ಟೇ ಪ್ರಧಾನವಾಗಿರುವಂಥ ಸಂಬಾರ ಪದಾರ್ಥ. ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಳ್ಳುವ. ಇದನ್ನು ಮುಚ್ಚಳವನ್ನು ಮುಚ್ಚಿ ಗ್ರೈಂಡ್ ಮಾಡಬೇಕು. ನೋಡಿ, ತೆಂಗಿನಕಾಯಿ ತುರಿಯನ್ನು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಿ ತಂದಿದ್ದೇನೆ. ನೋಡಿ, ಇವಾಗ ನಮ್ಮ ಸೌತೆ ಹುಳುಗಳೆಲ್ಲ ಬೆಂದಿದೆ. ಇವಾಗ ನಾವು ಆಗ ಗ್ರೈಂಡ್ ಮಾಡಿಟ್ಟಂತಹ ಈ ತೆಂಗಿನಕಾಯಿಯನ್ನು ಸೇರಿಸಿಕೊಳ್ಳುವ. ಇವಾಗ ಇದನ್ನು ನಾವು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಬೇಕು. ಇನ್ನು ಇದನ್ನು ನಾವು ಮುಚ್ಚಳ ಮುಚ್ಚಿ ಇನ್ನೊಂದೆರಡು ಕುದಿ ಬರಿಸಿಕೊಳ್ಬೇಕು. ನೋಡಿ, ಇವಾಗ ಚೆನ್ನಾಗಿ ಒಂದೆರಡು ಕುದಿ ಬಂದಿದೆ ನಮ್ಮ ಸೌತೆ ಸಾಂಬಾರು. ಇವಾಗ ಇದಕ್ಕೆ ನಾವು ಈ ದಪ್ಪ ಮಜ್ಜಿಗೆಯನ್ನು ಸೇರಿಸಿಕೊಳ್ಳುವ. 1 ಕಪ್ ಆಗುವಷ್ಟು ದಪ್ಪ ಮಜ್ಜಿಗೆ ಇದೆ. ಒಮ್ಮೆ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಬೇಕು. ನಾವು ಈ ಹಂತದಲ್ಲಿ ಉಪ್ಪು ಏನಾದರೂ ಕಡಿಮೆ ಇದ್ದರೆ ಇವಾಗಲೇ ಸೇರಿಸಿಕೊಳ್ಬೇಕು. ಉಪ್ಪು ನೀರು ಏನಾದರೂ ಕಡಿಮೆ ಇದ್ದರೆ ಇವಾಗಲೇ ಸೇರಿಸಿಕೊಂಡ್ರೆ ಇದು. ನೋಡಿ, ಇವಾಗ ನಮ್ಮ ಮಜ್ಜಿಗೆ ಹುಳಿ ಚೆನ್ನಾಗಿ 2 ಕುದಿ ಬಂದಿದೆ. ಇವಾಗ ಇದನ್ನು ಒಲೆಯಿಂದ ಕೆಳಗಿಳಿಸಿಕೊಳ್ಳುವ. ಈ ಮಂಗಳೂರು ಸೌತೆಕಾಯಿ ಮಜ್ಜಿಗೆ ಹುಳಿಗೆ ನಾವು ಈ ದಪ್ಪ ಮಜ್ಜಿಗೆಯನ್ನು ಸೇರಿಸ್ತೇವೆ. ಆದ ಕಾರಣ ಇದಕ್ಕೆ ನಾವು ಹುಣಸೆ ಹುಳಿಯನ್ನು ಸೇರಿಸೋದಕ್ಕಿಲ್ಲ. ನೋಡಿ, ಇವಾಗ ನಾವು ಇದಕ್ಕೆ ಒಂದು ಒಗ್ಗರಣೆಯನ್ನು ಮಾಡಿಕೊಳ್ಳುವ. ನೋಡಿ, ಇವಾಗ 2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಪಾತ್ರೆಯಲ್ಲಿ ಹಾಕಿಕೊಂಡಿದ್ದೇನೆ. ಇವಾಗ ಇದರಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಇದೆ. ಇವಾಗ ಇದಕ್ಕೆ ಹಾಕಿಕೊಳ್ಳುವ. ಅದೇ ರೀತಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಂತೆ. ಇವಾಗ ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಲಿ. ಇವಾಗ ನಮ್ಮ ಮೆಂತೆ ಮತ್ತು ಉದ್ದಿನಬೇಳೆ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಇವಾಗ 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಇದಕ್ಕೆ ಹಾಕಿಲ್ವ. ನೋಡಿ, ಇವಾಗ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿತಾ ಉಂಟು. ಇವಾಗ 2 ಒಣಮೆಣಸಿನಕಾಯನ್ನು ಕಟ್ ಮಾಡಿ ಹಾಕಿದ್ದೇನೆ. ಅದೇ ರೀತಿ 1-2 ಎಸಳು ಕರಿಬೇವಿನ ಸೊಪ್ಪು.
ನೋಡಿ. ಇವಾಗ ಇದಕ್ಕೆ ಈ ಚಿಟಿಕೆ ಇಂಗಿನ ಪುಡಿಯನ್ನು ಕೂಡ ಹಾಕಿಲ್ತಿದ್ದೇನೆ. ನಮ್ಮ ಒಗ್ಗರಣೆಯನ್ನು ಕೂಡ ಇವಾಗ ಸೌತೆಕಾಯಿ ಮಜ್ಜಿಗೆಗಳಿಗೆ ಸೇರಿಸಲಾಗಿದೆ. ನೋಡಿ, ನಮ್ಮ ಮಂಗಳೂರು ಸೌತೆಕಾಯಿಯ ಮಜ್ಜಿಗೆ ಹುಳಿ ತಯಾರಾಗಿದೆ. ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ. ನೋಡಿ, ನಮ್ಮ ಮಂಗಳೂರು ಸೌತೆಕಾಯಿ ಮಜ್ಜಿಗೆ ಹುಳಿ ತಯಾರಾಗಿದೆ. ಇವಾಗ ನಾನು ಇದನ್ನು ಸ್ವಲ್ಪ ದೋಸೆ ಜೊತೆಗೆ ಟೇಸ್ಟ್ ನೋಡ್ತಿದ್ದೇನೆ. ಸೂಪರ್ ಆಗಿದೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ಈ ಮಂಗಳೂರು ಸೌತೆಕಾಯಿಯಿಂದ ಒಂದು ಮಜ್ಜಿಗೆ ಹುಳಿ ರೆಸಿಪಿಯನ್ನು ಯಾವ ರೀತಿಯಾಗಿ ಮಾಡ್ಬೋದು ಅಂತೇಳಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಕೊನೆಗೊಳಿಸುತ್ತೇನೆ. ಮುಂದೆ ಇದೇ ರೀತಿಯ ರೆಸಿಪಿ ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡುತ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.